ನಮಸ್ಕಾರ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಮರಗಿಡ ಸಸ್ಯಗಳನ್ನು ತಿನ್ನುತ್ತಾ ಜೀವನ ನಡೆಸುವ ಪ್ರಾಣಿ ಪಕ್ಷಿಗಳು, ಹುಳಗಳು, ಕ್ರಿಮಿಕೀಟಗಳನ್ನು ನೋಡಿಯೇ ಇರ್ತೀರಾ. ಆದರೆ ಈ ಜಗತ್ತಿನಲ್ಲಿ ಪ್ರಾಣಿ ಪಕ್ಷಿ ಕೀಟಗಳನ್ನೇ ಆಹಾರವಾಗಿಸಿಕೊಳ್ಳುವ ಪ್ರಾಣಿ ಪಕ್ಷಿ ಹುಳಗಳನ್ನು ಕೀಟಗಳನ್ನು ಬೇಟೆಯಾಡಿ ಬದುಕುವ ಸಸ್ಯಗಳು ಇದ್ದಾವೆ ಅನ್ನೋದರ ಕುರಿತಾಗಿ ಕೇಳಿದ್ದುಂಟೆ? ಹೌದು ಸ್ನೇಹಿತರೆ, ಈ ಜಗತ್ತಿನಲ್ಲಿ ಕೇವಲ ಮಾಂಸಾಹಾರವನ್ನೇ ಅವಲಂಬಿಸಿ ತಿಂದು ಬದುಕುವ 600ಕ್ಕೂ ಹೆಚ್ಚು ಸಸ್ಯಗಳ ತಳಿಗಳು ಇರುವುದಾಗಿರುತ್ತದೆ. ತಮ್ಮ ಆಹಾರಕ್ಕಾಗಿ ಬೇಟೆಗೆ ಕಾದು ಕುಳಿತುಕೊಳ್ಳುವ ಈ ಸಸ್ಯಗಳು ಅವುಗಳ ಬಳಿ ಬರುವ ಜೀವಿಗಳ ಮೇಲೆ ದಾಳಿ ನಡೆಸಿ ಬೇಟೆ ನಡೆಸಿ ಬದುಕುವ ಸಸ್ಯಗಳಾಗಿರುತ್ತದೆ. ಅವುಗಳಲ್ಲಿ ಮುಖ್ಯವಾದ ಕೆಲವು ಮಾಂಸಾಹಾರಿ ಸಸ್ಯಗಳ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲೊಂದು ಬೇಡಿಕೆ. ಈ ವಿಡಿಯೋದ ಮಾಹಿತಿಯು ಅತ್ಯಂತ ಕುತೂಹಲಕಾರಿ ಮಾಹಿತಿಯಾಗಿದ್ದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗ್ತಾ ಚಾನಲ್ಗೆ ಸಪೋರ್ಟ್ ಮಾಡಿ. ವೀನಸ್ ಫ್ಲೈ ಟ್ರ್ಯಾಪ್ ಅಮೆರಿಕದ ಕ್ಯಾಲಿಫೋರ್ನಿಯಾದ ತೇವಾಂಶ ಹೊಂದಿರುವ ಪ್ರದೇಶಗಳಲ್ಲಿ ಕಾಣಸಿಗುವ ಈ ಸಸ್ಯಗಳು ಸಣ್ಣಪುಟ್ಟ ಕೀಟಗಳು, ಹುಳಗಳು ಅಲ್ಲದೆ ಸಣ್ಣಪುಟ್ಟ ಕಪ್ಪೆಮರಿಗಳು, ಸಣ್ಣಪುಟ್ಟ ಪಕ್ಷಿಗಳನ್ನು ಸೇರಿಸಿ ತನ್ನ ಬಲೆಯೊಳಗಡೆ ಬೀಳಿಸಿ ಭಕ್ಷಿಸಿ ಬದುಕಲು ತನ್ನ ಪ್ರತ್ಯೇಕ ತರವಾದ ಎಲೆಗಳನ್ನು ತೆರೆದು ಕಾದು ಕುಳಿತುಕೊಳ್ಳುವುದಾಗಿರುತ್ತದೆ. ಹುಳ ಕೀಟಗಳನ್ನು ಆಕರ್ಷಿಸುವ ರೀತಿಯ ವಾಸನೆ ಹಾಗೂ ಸಿಹಿಯುಕ್ತ ಪದಾರ್ಥವನ್ನು ಹೊಂದಿರುವ ಈ ಗಿಡದ ಎಲೆಗಳ ಮಧ್ಯ ಪ್ರವೇಶಿಸುವ ಜೀವಿಗಳು ಎಲೆಯ ಮಧ್ಯದಲ್ಲಿರುವ ಟ್ರಿಗರ್ ಹೇರ್ಗಳನ್ನು ಮುಟ್ಟುತ್ತಲೇ ಪ್ರಚೋದನೆಗೊಂಡು ಈ ಗಿಡವು ತಕ್ಷಣ ತನ್ನ ಎಲೆಗಳನ್ನು ಮುಚ್ಚಿಕೊಳ್ಳುತ್ತದೆ. ಒಂದು ಬಾರಿ ಆ ಜೀವಿಗಳನ್ನು ಕೈದಿಯಾಗಿಸಿ ಈ ಎಲೆಗಳು ಕ್ಲೋಸ್ ಆಗಿಬಿಟ್ಟರೆ ನಂತರದಲ್ಲಿ ತೆರೆದುಕೊಳ್ಳುವುದು ಆ ಜೀವಿಗಳನ್ನು ಆಹಾರವಾಗಿಸಿ ಭಕ್ಷಿಸಿ ಮುಗಿಸಿದ ನಂತರದಲ್ಲೇ ಆಗಿರುತ್ತದೆ. ಈ ಅಪಾಯಕಾರಿ ಶಿಕಾರಿ ಬಲೆಗೆ ಬಿದ್ದ ಜೀವಿಗಳು ಒದ್ದಾಡುವುದಕ್ಕೂ ಕಷ್ಟಪಡುತ್ತಾ ಪ್ರಾಣವನ್ನೇ ಅರ್ಪಿಸಿ ಅತ್ಯಂತ ಹೀನಾಯವಾಗಿ ತಮ್ಮ ಆಟವನ್ನೇ ಮುಗಿಸಿಬಿಡುವುದಾಗಿರುತ್ತದೆ. ಪೀಚರ್ ಪ್ಲಾಂಟ್ ಅತಿ ಹೆಚ್ಚು ಸಣ್ಣ ಪುಟ್ಟ ಜೀವಿಗಳನ್ನು ಹಾಗೂ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದೇ ಆಗಿರುವ ಜೀವಿಗಳನ್ನು ಬೇಟೆಯಾಡುವುದರಲ್ಲಿ ಈ ಗಿಡವು ಇನ್ನಿತರ ಮಾಂಸಾಹಾರಿ ಗಿಡಗಳಿಗಿಂತ ಒಂದು ಪಟ್ಟು ಮೇಲುಗೈ ಸಾಧಿಸಿ ಬಿಟ್ಟಿರುತ್ತದೆ ಅಂತ ಅಂದರೂ ತಪ್ಪಾಗಲಾರದು. ಸುವಾಸನೆಯನ್ನು ಹೊರಸೂಸುವ ಈ ಕೊಳವೆ ಆಕಾರದ ಈ ಗಿಡದಲ್ಲಿ ಅಂಟಿನಿಂದಲೇ ಕೂಡಿರುವ ಸಿಹಿಯಾದ ದ್ರವವನ್ನು ಕೂಡ ಕೊಳವೆ ತುಂಬ ತುಂಬಿಕೊಂಡಿದ್ದು ಇದನ್ನು ಕುಡಿಯಲೆಂದೇ ಈ ಗಿಡದ ಕೊಳವೆಯ ರಂಧ್ರದ ಒಳಗಡೆ ನುಗ್ಗುವ ಇರುವೆಗಳು, ಕ್ರಿಮಿಕೀಟಗಳು, ಕಪ್ಪೆಗಳು ಅಷ್ಟೇ ಯಾಕೆ ಇಲಿಗಳು, ಹಾವುಗಳು, ಅಳಿಲುಗಳು, ಮರಿ ಕೋತಿಗಳು ಈ ಗಿಡದ ರಂಧ್ರದ ಒಳಗಡೆ ಅಡಗಿರುವ ಅಂಟು ಪದಾರ್ಥದಲ್ಲಿ ಅಂಟಿಕೊಂಡು ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಕಷ್ಟಪಡುವಂತೆ ಮಾಡಿಸಿ ತನ್ನ ಕೊಳವೆಯಂತಿರುವ ರಂಧ್ರದ ಮುಚ್ಚಳವನ್ನು ಮುಚ್ಚಿಬಿಡುವುದಾಗಿರುತ್ತದೆ. ಮುಂದೆ ಆ ಜೀವಿಗಳು ತಮ್ಮನ್ನು ರಕ್ಷಿಸಿಕೊಳ್ಳಲು ಸೋತು ಹೋಗಿ ಅನ್ಯ ದಾರಿ ಕಾಣದೆ ತಮ್ಮನ್ನು ಪೀಚರ್ ಪ್ಲಾಂಟ್ಗೆ ಆಹಾರವಾಗಿ ಅರ್ಪಿಸಿ ಬಲಿಯಾಗಿ ಬಿಡುವುದಾಗಿರುತ್ತದೆ. ಸನ್ಡ್ಯೂ ಪ್ಲಾಂಟ್ ಅತ್ಯಂತ ಸುಂದರವಾಗಿ ಕಾಣಸಿಗುವ ಈ ಗಿಡಗಳು ಎಷ್ಟು ಸುಂದರವಾಗಿ ಇರುತ್ತದೋ ಅದಕ್ಕಿಂತ ಹೆಚ್ಚು ಆಕ್ರಮಣಕಾರಿಯೂ ಆಗಿರುತ್ತದೆ. ಕ್ರಿಮಿಕೀಟಗಳು ಹಾಗೂ ಸಣ್ಣಪುಟ್ಟ ಜೀವಿಗಳಿಗೆ ಉತ್ತಮವಾದ ಸುವಾಸನೆಯನ್ನು ಹೊರಸೂಸುತ್ತಾ ತನ್ನರ್ಥ ಆಕರ್ಷಿಸುವ ಜೊತೆಗೆ ತನ್ನ ರೋಲರ್ ಕೋಂಬ್ ರೀತಿಯ ಆಕಾರದ ಅಂಚಿನಲ್ಲಿ ಅಂಟು ಪದಾರ್ಥಗಳಿಂದಲೇ ಕೂಡಿದ ವರ್ಣ ಗ್ರಂಥಿಗಳನ್ನು ಈ ಸಸ್ಯಗಳು ಹೊಂದಿರುವುದಾಗಿರುತ್ತದೆ. ಈ ಅಂಟು ಪದಾರ್ಥದ ಹನಿಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗಲೆಲ್ಲ ಅತ್ಯಾಕರ್ಷವಾಗಿ ಮಿನುಗುತ್ತಾ ಜೀವಿಗಳನ್ನು ಆಕರ್ಷಿಸುವ ಈ ಸನ್ಡ್ಯೂ ಅನ್ನುವ ಸಸ್ಯವು ಆಹಾರವನ್ನು ಅರಸಿ ಬರುವ ಜೀವಿಗಳಿಗೆ ಮಕರಂದದ ರೀತಿಯಲ್ಲಿ ತೋರ್ಪಡಿಸಿ ತನ್ನ ಬಲೆಗೆ ಬೀಳಿಸಿ ಅವುಗಳನ್ನು ತನ್ನ ಆಹಾರವಾಗಿ ಬಳಸಿಕೊಳ್ಳುವ ಅಪಾಯಕಾರಿ ಗಿಡವಾಗಿರುತ್ತದೆ. ಒಂದು ಬಾರಿ ಈ ಗಿಡದ ಮೇಲೆ ಕುಳಿತುಕೊಂಡ ಜೀವಿಗಳನ್ನು ತನ್ನ ಅಂಟು ಪದಾರ್ಥಗಳಿಂದ ಅಂಟಿಸಿಕೊಳ್ಳುವಂತೆ ಮಾಡಿಸಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಒದ್ದಾಡುತ್ತಿರುವಾಗಲೇ ಸುರುಳಿ ಆಕಾರದಲ್ಲಿ ಸುತ್ತಿಕೊಂಡು ಉಸಿರುಗಟ್ಟಿಸಿ ಸಾಯಿಸಿ ಅದನ್ನು ಜೀರ್ಣಿಸಿಕೊಂಡು ಬದುಕು ಸಾಗಿಸುವುದಾಗಿರುತ್ತದೆ. ಕೋಬ್ರಾ ಲಿಲ್ಲಿ ನೋಡಲು ನಾಗರಹಾವಿನ ಹೆಡೆಯಂತೆ ಕಾಣಿಸುವುದರಿಂದಲೇ ಕೋಬ್ರಾ ಲಿಲ್ಲಿ ಅನ್ನುವ ಹೆಸರನ್ನು ತನ್ನದಾಗಿಸಿಕೊಂಡಿರುವ ಈ ಸಸ್ಯವು ತನ್ನ ಹೆಡೆ ಆಕಾರದ ಕೆಳಭಾಗದಲ್ಲಿರುವ ಎಲೆಗಳ ಮೇಲೆ ಕುಳಿತು ಮಕರಂದಗಳನ್ನು ಹೀರಲು ಬರುವ ಕೀಟಗಳನ್ನು ತನ್ನ ಬಲೆಯೊಳಗಡೆ ಬೀಳಿಸಲೆಂದೇ ಅತ್ಯದ್ಭುತವಾಗಿ ವಿನ್ಯಾಸಗೊಂಡಿರುವುದಾಗಿರುತ್ತದೆ. ಎಲೆಗಳ ಮೇಲೆ ಕುಳಿತ ಜೀವಿಗಳು ಅಪ್ಪಿತಪ್ಪಿ ತಮಗರಿವಿಲ್ಲದೆ ಈ ಸಸ್ಯದ ಕೊಳವೆಯ ಒಳಗಡೆ ಪ್ರವೇಶಿಸಲ್ಪಟ್ಟರೆ ಅಕ್ಷರಶಃ ನರಕ ದರ್ಶನವನ್ನೇ ಪಡೆದು ಬಿಡುವುದಾಗಿರುತ್ತದೆ. ಒಳ
ಅಲೋಕ ಜೀವಿಗಳು ಹೊರಬರಲು ದಾರಿಯ ಹುಡುಕಾಟದಲ್ಲಿ ತೊಡಗಿಕೊಳ್ಳುವಾಗ ಅವುಗಳನ್ನು ಕನ್ಫ್ಯೂಸ್ ಮಾಡಿಸುವ ರೀತಿಯಲ್ಲಿ, ಅವುಗಳಿಗೆ ಟ್ರಾನ್ಸ್ಪರೆಂಟ್ ಕಿಟಕಿಗಳ ರೀತಿಯಲ್ಲಿ ನಿಜವಾದ ರಂಧ್ರಗಳಂತೆ ಭಾಸವಾಗಿಸಿ, ಸಾಯುವವರೆಗೂ ದಾರಿಯ ಹುಡುಕಾಟದಲ್ಲೇ ತೊಡಗಿಸಿಕೊಳ್ಳುವಂತೆ ಮಾಡಿಸಿ, ಸುಸ್ತಾಗಿಸಿ, ಶರಣಾಗಿಸಿ, ಬಲಿ ಪಡೆದು ಸತ್ತು ಬಿದ್ದವುಗಳನ್ನು ಪಚನವಾಗಿಸುವುದರ ಮೂಲಕ ತನಗೆ ಬೇಕಾದ ಆಹಾರವನ್ನು ಪಡೆದುಕೊಳ್ಳುವ ವಿಧಾನವನ್ನು ಈ ಗಿಡವು ಬಳಸುವುದಾಗಿರುತ್ತದೆ. ಕೊನೆಯದಾಗಿ ಈ ಮಾಹಿತಿಗಳು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ. ಧನ್ಯವಾದಗಳು.